ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ. ನಾವು ನಿನ್ನೆ ಹೊರನಾಡು ಮುಗೀತು, ಇವಾಗ ಶೃಂಗೇರಿಗೆ ಬಂದಿದ್ದೀವಿ. ಈವ್ನಿಂಗ್ ಆಗೋಯ್ತು, ಬಟ್ ಒಂದು ರೌಂಡು ಒಂದು ಸರಿ ಹೋಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಮತ್ತೆ ಬಂದು ರೆಸ್ಟ್ ಮಾಡಿ ಮಾರ್ನಿಂಗ್ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಒಂದು ರೌಂಡ್ ಬಂದರೆ ಸಖತ್ತಾಗಿತ್ತು. ಆ ತಣ್ಣ ವೆದರು, ಆ ಅದು ಹೇಳಕ್ಕೆ ತೀರೋದು, ಅಲ್ಲಿ ಅನ್ಭವಿಸಿದ್ರೇ ಅದು ಗೊತ್ತಾಗೋದು, ಅಷ್ಟು ಚೆನ್ನಾಗಿತ್ತು. ಮಸ್ತಾಗಿ ರೌಂಡ್ ಹೊಡೆದ್ವಿ. ಆಮೇಲೆ ಅಲ್ಲೊಂದು ಸೆಟಪ್ ಮಾಡಿದರು. ಏನದು ಅಂದರೆ, ಮುಂದೆ ತೋರಿಸ್ತೀನಿ ನೋಡಿ ಆ ಸೆಟಪ್ನ ಏನು ಅಂತ ಹೇಳ್ಬಿಟ್ಟು. ಮತ್ತು ಎಲ್ರಿಗೂ ಹೊಟ್ಟೆ ಬೇರೆ ಸಖತ್ ಹಸಿತಾ ಇತ್ತು. ಊಟ ಇತ್ತು ಅಲ್ಲಿ, ನಾವು ಹೋಗೋದು ಸ್ವಲ್ಪ ಲೇಟಾಗಿರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿತ್ತು ಊಟ ಕೂಡ. ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋಗೋದು. ಆದರೂ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ಅಪ್ಪ. ಹೊರನಾಡು ಆಗಲಿ ಶೃಂಗೇರಿ ಆಗಲಿ, ನಿಜ ನನಗಂತೂ ಸಖತ್ತಾಗಿ ಆ ಕೆಲಸ ಮನೆ ಅಂತ ಇತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈ ಮಕ್ಕಳಿಂದ ಎಂಜಾಯ್ ಮಾಡಿದ್ವಿ. ನಾನಂತೂ ಫಸ್ಟ್ ಟೈಮ್ ಶೃಂಗೇರಿ ಹೊರನಾಡಿಗೆ ಬಂದಿರೋದು, ನಾನು ನೋಡೇ ಇಲ್ಲ. ಈ ಮೆಮೊರೇಬಲ್ ಮೂಮೆಂಟ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಎಲ್ಲರೂ ಕೆಲಸಕ್ಕೆ ರಜಾ ಹಾಕಿ ಕೆಲಸ ಅನ್ನೋದೇ ಮೈಂಡಲ್ಲಿ ಮರ್ತೋಗ್ಬಿಟ್ಟಿದ್ವಿ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಒಂದು ಸುಂದರವಾದ ಸೆಟಪ್ ಮಾಡಿದ್ದಾರೆ. ಆ ಸೆಟಪ್ ಏನು ಅಂತ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಏನೋ ಮೋಸ್ಟ್ಲಿ ಕಾರ್ತಿಕ ಟೈಮ್ ಅಲ್ವಾ, ಈ ಟೈಮಲ್ಲಿ ಏನೋ ಸೆಟಪ್ ಮಾಡಿದ್ದಾರೆ, ಒಂದು ದಸರಾ ಮೂಮೆಂಟ್ ಸೆಟಪ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಎಲ್ಲ ವೀಡಿಯೋಸ್ ಮಾಡ್ಕೊತ ಬಂದು ಲಾಸ್ಟಲ್ಲಿ ಗೊತ್ತಾಗಿದ್ದು ನನಗೆ, ಈ ದೇವಸ್ಥಾನ ಅಂದರೆ ಶೃಂಗೇರಿ ದೇವಸ್ಥಾನದೊಳಗಡೆಗಿದೆ ಅಲ್ವಾ, ಅದು ಒಂದು ಯಾವ್ಯಾವುದು ಏನಿದೆ ಅಂತ ಎಲ್ಲ ಪಿಕ್ಚರ್ನ ಇಟ್ಟಿರೋದಲ್ಲಿ. ಹೆಂಗೆ ಅದು ಉದ್ಭವ ಆಯಿತು, ಶಂಕರಾಚಾರ್ಯರು ಏನೇನೆಲ್ಲ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಚಿಕ್ಕದಾಗಿ, ಅಂದರೆ ಪ್ರಾಜೆಕ್ಟ್ ಸ್ಕೂಲಲ್ಲಿ ಮಾಡ್ತೀವಲ್ಲ ಆ ಥರ ಪ್ರಾಜೆಕ್ಟ್ ಥರ ಮಾಡಿಬಿಟ್ಟು ಎಲ್ಲ ಕಡೆ ಸೆಟಪ್ ಅರೇಂಜ್ ಮಾಡಿದರು. ಮಸ್ತಾಗಿತ್ತು. ಬಟ್ ಓದೋಕ್ಕೆಲ್ಲ ಟೈಮ್ ಇರಲಿಲ್ಲ ಬಿಡಿ ನಮಗೆ, ಅಷ್ಟೊತ್ತಿಗೆ ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಒಂದೊಂದೂ ನಾನು ಅದನ್ನು ನೋಡ್ಕೊತ ಹೋದಾಗ, ಆಮೇಲೆ ಲಾಸ್ಟಲ್ಲಿ ಬಂದಾಗಲೇ ನಂಗೆ ಗೊತ್ತಾಗಿದ್ದು ಈ ದೇವಸ್ಥಾನ ಈ ಥರ ಅಂತ ಹೇಳ್ಬಿಟ್ಟು. ಬಟ್ ನಾವು ಫಸ್ಟ್ ಹೋಗಿರೋದ್ರಿಂದ ನಮಗೂ ಅಷ್ಟು ಐಡಿಯಾ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಎಲ್ಲ ಐಡಿಯಾ ಬಂತು. ಈಗ ಹೋಗೋರಿಗೆಲ್ಲ ಐಡಿಯಾ ಹೇಳ್ಬೋದಲ್ವ ನಾವು ಕೂಡ. ಆ ಥರ ಸಖತ್ತಾಗಿದೆ ನಿಜ. ಈ ಮೂಮೆಂಟ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನಂತೂ ಸಖತ್ ಮಿಸ್ ಮಾಡ್ಕೊಂಡೆ. ನನ್ನ ತಂಗಿ ಮಕ್ಕಳಿಂದ ಹೋಗೋ ಥರ ಆಯಿತು. ಅಂದರೆ ಏನು, ನಾವು ಅದೇ ಹೋಗೋಕ್ಕಾಗಲ್ಲ ಅಂದರೆ ಜೀವನದಲ್ಲಿ ಎಲ್ಲಿಗೂ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಸ್ವಲ್ಪ ಟೈಮ್ನ ಎತ್ತಿಟ್ಟು ನಾವು ಹೋಗಬೇಕು ಅಂತ ಡಿಸೈಡ್ ಆದರೆ ಮಸ್ತಾಗಿರುತ್ತೆ. ನಾನು ಇಲ್ಲಿಗೆ ಏನಾದರೂ ಬಂದಿಲ್ಲ ಅಂದಿದ್ರೆ ಈ ಒಳ್ಳೆ ಮೂಮೆಂಟ್ನ ಹಾಳು ಮಾಡ್ಕೊತಿದ್ದೆ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಅಪ್ಪ, ಸೂಪರಾಗಿ. ಆಮೇಲೆ ಇಲ್ಲಿದೆಲ್ಲ ವೀಡಿಯೋಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲೀನಾಗಿ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಇವಾಗ ನೈಟ್ ಆಗಿರೋದ್ರಿಂದ ಎಲ್ಲಿ ಯಾವ ಕಡೆನೂ ಹೋಗೋಕ್ಕಾಗಲ್ಲ. ಜಸ್ಟ್ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ರೂಮ್ಗೆ ಹೋಗೋದು ಅಷ್ಟೇ. ಅದಾದಮೇಲೆ ಏನಂದರೆ ರೂಮ್ಗೆ ಹೋಗ್ಬಿಟ್ಟು ಏನದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗು ಅಕ್ಷರಾಭ್ಯಾಸ ಮಾಡಬೇಕಲ್ವಾ ತಂಗಿ ಮಗಳಿಗೆ, ಅದನ್ನೆಲ್ಲ ಡೀಟೇಲ್ಸ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೂಪರಾಗಿದೆ ಡೀಟೇಲ್ಸ್ ಕೂಡ. ಅಂದರೆ ಮಾರ್ನಿಂಗೇ ಅದನ್ನು ಟಿಕೆಟ್ ತೊಗೋಬೇಕು, ಇವಾಗ ನೈಟೆಲ್ಲ ಟಿಕೆಟ್ ಕೊಡಲ್ವಂತೆ. ಅದಕ್ಕೋಸ್ಕರ ನಾವು ದೇವಸ್ಥಾನ ನೋಡಿಕೊಂಡು ಮತ್ತು ಮಾರ್ನಿಂಗ್ ಬೇಗ ಬರಬೇಕಲ್ವ, ಅದಕ್ಕೋಸ್ಕರ ಆದ್ರೂ ಬೇಗ ಹೋಗ್ಬೇಕು ರೂಮ್ಗೆ. ಇವಾಗ ಬೇಗ ರೆಸ್ಟ್ ಮಾಡಿಬಿಟ್ಟು ಮತ್ತು ಬೇಗ ಬಂದು ಮತ್ತು ಬೇಗ ಅಕ್ಷರಾಭ್ಯಾಸ ಹೆಂಗಿರುತ್ತೆ ಅದು ಆ ಮೂಮೆಂಟನ್ನು ನೀವೆಲ್ಲನೂ ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರ. ಬಟ್ ಈ ವಿಡಿಯೋ ಹೋಗದೆ ಇರೋರಿಗೆ ಯಾರಿಗೆಲ್ಲ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ, ಆಮೇಲೆ ಏನದು ಇಷ್ಟ ಆಗಿಲ್ಲ, ಎಲ್ರಿಗೂ ಎಲ್ಲ ವಿಡಿಯೋ ಇಷ್ಟ ಆಗಬೇಕಂತ ಏನೂ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಪ್ಲೀಸ್ ನನ್ನ ಈ ಪುಟ್ಟ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಟ್ಲೀಸ್ಟ್ ವಿಡಿಯೋದು ನೀವು ನೋಡಿಲ್ಲ ಅಂದ್ರೂ ಸ್ಕಿಪ್ ಮಾತ್ರ ಮಾಡಬೇಡಿ ವಿಡಿಯೋನ. ಸ್ವಲ್ಪ ಅದರಲ್ಲಿ ಏನೋ ಒಂದು ನನಗೆ ಈ ವಿಡಿಯೋ ಹೆಂಗೆ ಮಾಡೋದು ಏನು ಅನ್ನೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಟ್ ಆದರೂ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನಂತೂ ಟ್ರೈ ಮಾಡ್ತಿದ್ದೀನಿ, ಬಿಡೋದೇ ಬೇಡ ಅಂತ. ಯಾಕೆ ಹೇಳು, ಈ ಯೂಟ್ಯೂಬ್ ಚಾನಲ್ಲು ನನ್ನೆಲ್ಲ ಶತ್ರುಗಳಿಗೋಸ್ಕರ. ಇದು ನನಗೆ ಆಗಲ್ಲ ಅನ್ನೋ ಟೈಮ್ ಫಸ್ಟ್ ಅವರೇ ನೆನಪಾಗೋದು ನನಗೆ. ನನ್ನ ಶತ್ರುಗಳೇ ನನ್ನ ಕಣ್ಮುಂದೆ ಬರ್ತಾರೆ. ಆಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ವೀಡಿಯೋಸ್ ಹಾಕಬೇಕು, ಅಷ್ಟು ನಂಗೆ ಸಾಕು ಇದನ್ನು ಮಾಡೋದೇ ಬೇಡ, ಏನೂ ಆಗ್ತಾಯಿಲ್ಲ ಅನ್ನೋ ಸ್ಟೇಜಿಗೆ ಬಂದ್ರೂ ಯಾವುದೇ ಕಾರಣಕ್ಕೂ ಪ್ರಯತ್ನ ಮಾತ್ರ ಬಿಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ.
ನೋಡೋಣ ಫ್ಯೂಚರ್ ಹೆಂಗಿದೆ ಅಂತ. ನೆಕ್ಸ್ಟ್ ನಂದು ಎಲ್ಲ ವೀಡಿಯೋಸು ಏನೇ ಆದ್ರೂ ನಾನು ಒಳ್ಳೆ ಒಂದು ದೇವಸ್ಥಾನದಲ್ಲೇ ಅದನ್ನು ಪ್ರೆಸೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲೇನು ಗೊತ್ತಾ, ಎಷ್ಟು ನೀಟಾಗಿದೆ ದೇವಸ್ಥಾನ, ಹೆಂಗಪ್ಪ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದರೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಕೂಡ ಈ ವಿಡಿಯೋ ಇದಾಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಬಾಯ್. ಥ್ಯಾಂಕ್ ಯು ಸೋ ಮಚ್.